ಪ್ರಿಯ ವೀಕ್ಷಕರೇ ನಮಸ್ಕಾರ. ಜ್ಯೋತಿಷ್ಯ ಟಿಪ್ಸ್ ಚಾನೆಲ್ಗೆ ಸುಸ್ವಾಗತ. ಗಣಪತಿಗೆ ಪ್ರಿಯವಾದವುಗಳು ಯಾವುವು? ಎಲ್ಲರಿಗೂ ತಿಳಿದಿರುವಂತೆ ಗಣಪತಿಗೆ ಗರಿಕೆ ಎಂದರೆ ತುಂಬ ಇಷ್ಟ. ಗಣೇಶನ ತಲೆ ಆನೆಯದು. ಹಾಗಾಗಿ ಆನೆಗೆ ಇಷ್ಟವಾದಂತಹ ಕಬ್ಬು, ಗರಿಕೆ, ಸೊಪ್ಪು, ಸದೆ ಇತ್ಯಾದಿಗಳೆಂದರೆ ಗಣೇಶನಿಗೆ ಪಂಚಪ್ರಾಣಿ. ಹಾಗಾಗಿ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಗಣೇಶ ಪುರಾಣದಲ್ಲಿ ಒಂದು ಕಥೆ ಇದೆ. ಈ ನಮ್ಮ ಗಣೇಶ ಚಿಕ್ಕವನಾಗಿದ್ದಾಗಲೇ ತುಂಬ ಜನ ರಾಕ್ಷಸರನ್ನು ಸಂಹರಿಸಿದ್ದನಂತೆ. ಹಾಗೆಯೇ ಅದೊಂದು ದಿನ ಒಬ್ಬ ರಾಕ್ಷಸನನ್ನು ನುಂಗಿಯೇ ಬಿಡುತ್ತಾನೆ. ಎಷ್ಟೇ ಸಮಯವಾದರೂ ಅವನ ಕೋಪ ಕಡಿಮೆ ಆಗುವುದಿಲ್ಲ. ಆಗ ಸಾವಿರಾರು ಋಷಿಮುನಿಗಳು ಒಬ್ಬೊಬ್ಬರು 21 ಗರಿಕೆಗಳನ್ನು ತಂದು ಈ ಬಾಲಗಣಪತಿಗೆ ಅರ್ಪಿಸಿದರು. ಆಗ ಆತನ ಕೋಪ ಶಮನಗೊಂಡು ಪರಿಸ್ಥಿತಿಯು ತಿಳಿಯಾಗಿ ಗಣೇಶನಿಗೆ ಬಂದಂತಹ ಸಂಕಷ್ಟವೂ ಸಹ ನಿವಾರಣೆಯಾಯಿತು ಎಂಬಂತಹ ಒಂದು ದಂತಕಥೆ ಇದೆ. ತೆಂಗಿನಕಾಯಿ. ಗಣಪತಿಗೆ ತೆಂಗಿನಕಾಯಿ ಒಡೆಯುವುದು ತುಂಬ ಒಳ್ಳೆಯದು. ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಈಶ್ವರನು ಎಷ್ಟೇ ಪ್ರಯತ್ನ ಪಟ್ಟರೂ ತ್ರಿಪುರಾಸುರನನ್ನು ಸಂಹರಿಸಲು ಸಾಧ್ಯವಾಗಲಿಲ್ಲ. ಆಗ ಇದಕ್ಕೆ ಕಾರಣ ಏನೆಂದು ಬ್ರಹ್ಮದೇವನನ್ನು ಕೇಳುತ್ತಾನೆ. ಬ್ರಹ್ಮದೇವನು, ನೀನು ತ್ರಿಪುರಾಸುರನನ್ನು ಸಂಹರಿಸುವುದಕ್ಕೆ ಮೊದಲು ಗಣೇಶನ ಆರಾಧನೆ ಮಾಡಲಿಲ್ಲ ಆದಿಯಲ್ಲಿ ಎಂದು ನೆನಪಿಸುತ್ತಾನೆ. ಆಗ ಈಶ್ವರನು ಪಶ್ಚಾತ್ತಾಪಗೊಂಡು ಗಣಪತಿಗೆ 3 ಕಣ್ಣುಳ್ಳಂತಹ ತೆಂಗಿನಕಾಯಿಯನ್ನು ಒಡೆದು ಅರ್ಪಿಸಿದ. ಆಗ ಗಣೇಶನು ಪ್ರತ್ಯಕ್ಷನಾಗಿ ತನ್ನ ತಂದೆ ಈಶ್ವರನಿಗೆ 1008 ನಾಮಗಳುಳ್ಳಂತಹ ಸಹಸ್ರನಾಮವನ್ನು ಬೋಧಿಸಿದ. ಆನಂತರ ಈಶ್ವರ ಸಹಸ್ರನಾಮವನ್ನು ಸಹ ಪಠಿಸಿ ಮತ್ತೆ ತೆಂಗಿನಕಾಯಿಯನ್ನು ಗಣೇಶನಿಗೆ ಅರ್ಪಿಸಿದ. ಆನಂತರ ತ್ರಿಪುರಾಸುರನ ಸಂಹಾರ ಆಯಿತು. ಹೀಗೆ ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಿಸುವುದು ನಮ್ಮ ಸ್ವಾರ್ಥವನ್ನು ನಾಶ ಮಾಡುವಂತಹ ಒಂದು ವಿಧಾನ. ಸ್ವಾರ್ಥ ಎನ್ನುವಂತಹ ಗಟ್ಟಿತನದ ತಿರುಳನ್ನು ಒಡೆದು ಅದರೊಳಗೆ ಇರುವಂತಹ ಆತ್ಮವನ್ನು ದೇವರಿಗೆ ಸಮರ್ಪಿಸುವಂತಹ ಸಂಕೇತ ಇದು. ಹಾಗಾಗಿ ಗಣೇಶನಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು. ಕೆಂಪು ವಸ್ತ್ರ. ಗಣಪತಿಗೆ ಕೆಂಪು ಬಣ್ಣ ಅತ್ಯಂತ ಪ್ರಿಯವಾದುದು. ಗಣೇಶನ ಬಣ್ಣವೇ ಕೆಂಪು. ಹಾಗಾಗಿ ಯಾರೆಲ್ಲ ಗಣೇಶನನ್ನು ಪೂಜೆ ಮಾಡುತ್ತಾರೋ ಅವರು ಕೆಂಪು ಬಟ್ಟೆಗಳನ್ನು ಧರಿಸಿದರೆ ಅಥವಾ ಗಣೇಶನಿಗೆ ಕೆಂಪು ವಸ್ತ್ರಗಳನ್ನು ಉಡಿಸಿದರೆ ಅಥವಾ ಅರ್ಪಿಸಿದರೆ ಅದರಿಂದ ನಿಮಗೆ ಒಳ್ಳೆಯದಾಗುತ್ತದೆ. ಗಣೇಶ ಚತುರ್ಥಿ ಪ್ರಿಯ. ಗಣೇಶನು ಭಾದ್ರಪದ ಶುದ್ಧ ಚತುರ್ಥಿಯಂದು ಜನಿಸಿದ್ದರಿಂದ ಅವನ ಪೂಜೆ ಉಪಾಸನೆಗಳಿಗೆ ಚತುರ್ಥಿ ತುಂಬ ಪ್ರಶಸ್ತವಾದ ದಿನ. ಇದಕ್ಕೊಂದು ಕಥೆ ಇದೆ. ಸೃಷ್ಟಿಕರ್ತನು ಪ್ರಕೃತಿಯನ್ನು ಆಹ್ವಾನಿಸಿ ಷಡಾಕ್ಷರ ಗಣೇಶ ಮಂತ್ರವನ್ನು ಉಪದೇಶ ಮಾಡುತ್ತಾನೆ. ಆ ಜಪದಿಂದ ಗಣೇಶನ ಅನುಗ್ರಹವಾಗಿ ಪ್ರಕೃತಿ ದೇವಿ ಚತುರ್ಥಿ ದೇವತೆಯಾದಳು. ಆಕೆಯ ಒಂದು ಭಾಗ ಕಪ್ಪಾಗಿಯೂ ಇನ್ನೊಂದು ಭಾಗ ಬಿಳುಪಾಗಿಯೂ ಆವಿರ್ಭವಿಸಿದಳು. ಆಕೆಯ ಅಂಗಾಂಗಗಳಿಂದ ಚಂದ್ರನ ಉಳಿದ ಕಲೆಗಳು ಹುಟ್ಟಿದವು. ಶುದ್ಧ ಚತುರ್ಥಿಯಂದು ಹಗಲು, ಕೃಷ್ಣ ಚತುರ್ಥಿಯಂದು ರಾತ್ರಿಯೂ ಗಣಪತಿಯನ್ನು ಪೂಜಿಸಿದವರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ನೆನಪಿಟ್ಟುಕೊಳ್ಳಿ, ಶುದ್ಧ ಚತುರ್ಥಿಯಂದು ಹಗಲು ಮತ್ತು ಕೃಷ್ಣ ಚತುರ್ಥಿಯಂದು ರಾತ್ರಿ ಗಣಪತಿಯನ್ನು ಯಾರೆಲ್ಲ ಪೂಜಿಸುತ್ತಾರೋ ಅವರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂದು ಗಣಪತಿಯು ಆಕೆಗೆ ಹೊರವಿತ. ಹೀಗೆಂದು ಮುದ್ಗಲ ಪುರಾಣದಲ್ಲಿ ಉಕ್ತವಾಗಿದೆ. ಮಂಗಳವಾರ ಗಣೇಶನಿಗೆ ಪ್ರಿಯವಾದ ವಾರ. ವಾರಗಳಲ್ಲಿ ಮಂಗಳವಾರ ಗಣಪತಿಗೆ ಅತ್ಯಂತ ಪ್ರಿಯವಾದಂತಹ ವಾರವಾಗಿದೆ. ಮಂಗಳವಾರ ಚತುರ್ಥಿ ಬಂದಾಗ ಅಂಗಾರಕ ಚತುರ್ಥಿ ವ್ರತ ಎಂದು ಗಣಪತಿಯನ್ನು ನಾವು ಆರಾಧಿಸುತ್ತೇವೆ. ಆ ದಿನ ಹೋಮ, ದಾನ, ಜಪ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ಎಂದು ಹೇಳಲಾಗುತ್ತದೆ. ಇನ್ನು ಗಣೇಶ ಮೋದಕ ಪ್ರಿಯ. ನಮಗೆಲ್ಲರಿಗೂ ತಿಳಿದಿರುವಂತೆ ಶಂಕರಾಚಾರ್ಯರು ಮುದಾಕರತ್ತಂ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಎಂದು ಸ್ತೋತ್ರ ಮಾಡಿ ಗಣೇಶನನ್ನು ಆರಾಧಿಸಿದ್ದಾರೆ. ಅಂತಹ ಒಂದು ಮೋದಕ ಪ್ರಿಯ ನಮ್ಮ ಗಣೇಶ. ಸಾಕ್ಷಾತ್ ಪಾರ್ವತಿ ದೇವಿಯೇ ಪ್ರತಿನಿತ್ಯ ಗಣಪತಿಗೆ ಇಷ್ಟವಾದಂತಹ ಈ ಮೋದಕವನ್ನು ತಯಾರಿಸಿಕೊಡುತ್ತಿದ್ದಾರೆ. ಹಾಗಾಗಿ ಯಾರೆಲ್ಲ ಮೋದಕವನ್ನು ಗಣೇಶನಿಗೆ ನೀಡುತ್ತಾರೋ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಹಾಗಾಗಿ ಗಣೇಶನನ್ನು ಮೋದಕ ಪ್ರಿಯ ಅಂದರೆ ಗುಂಡಿರಾಜ ಎಂದು ಸಹ ಕರೆಯುತ್ತಾರೆ. ಇನ್ನು ಸಂಗೀತಗಳಲ್ಲಿ ಸಪ್ತಸ್ವರಗಳು ನಮಗೆಲ್ಲರಿಗೂ ತಿಳಿದಿವೆ. ಆ ಸಪ್ತಸ್ವರಗಳಲ್ಲಿ ಗ ಎಂಬ ಸ್ವರಕ್ಕೆ ಪ್ರಾಮುಖ್ಯತೆಯುಳ್ಳಂತಹ ಮೋಹನ ರಾಗ ಗಣೇಶನಿಗೆ ಅತ್ಯಂತ ಪ್ರಿಯವಾದಂತಹ ರಾಗವಾಗಿದೆ. ನೀವು ಮೋಹನ ರಾಗವನ್ನು ಹಾಕಿಕೊಂಡು ಸಹ ಮೋಹನ ರಾಗದಲ್ಲಿರುವಂತಹ ಯಾವುದೇ ಒಂದು ಸ್ತುತಿಯನ್ನು ಹಾಕಿಕೊಂಡು ಅಥವಾ
ಕೇವಲ ಮೋಹನ ರಾಗದಲ್ಲಿರುವಂತಹ ಒಂದು ಆಲಾಪವನ್ನು ಸಹ ಕೇಳುತ್ತಾ ಗಣೇಶನನ್ನು ಆರಾಧಿಸಬಹುದು. ತಿಳಿದುಕೊಂಡಿರಲ್ವ ಸ್ನೇಹಿತರೆ? ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡುವುದನ್ನು ಮರೆಯಬೇಡಿ. ನೀವು ನೋಡುತ್ತಿದ್ದೀರಿ ಜ್ಯೋತಿಷ್ಯ ಟಿಪ್ಸ್ ಚಾನಲ್. ಧನ್ಯವಾದಗಳು.